ದೃಷ್ಟಿಯಿಂದ ನಾವು ಯಾವುದೇ ಯೋಚನೆಯನ್ನು ಮಾಡಲಿಲ್ಲ. ಎಲ್ಲ ಸರ್ಕಾರಗಳ ಸಂದರ್ಭದಲ್ಲಿ ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ ಇತ್ತು, ಮೆಟ್ರೋವನ್ನು ಕೂಡ ರಸ್ತೆ ಮಧ್ಯದಲ್ಲಿ ತಗೊಂಡೋಗ್ಬಾರ್ದು, ಮೆಟ್ರೋವನ್ನೇ ಅಂಡರ್ಗ್ರೌಂಡ್ ಮಾಡಬೇಕು ಅಂತ ಹೇಳಿ. ಅದು ಆಗಿಲ್ಲ. ಇವತ್ತಿನ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋಕ್ಕೆ ಯಾವುದೇ ವ್ಯವಸ್ಥಿತ ಪ್ಲಾನಿಂಗ್ ಇಲ್ಲ. ಎರಡನೇದು, ಬೆಂಗಳೂರಿನ ಮೇಲೆ ಇಷ್ಟೊಂದು ದೊಡ್ಡ ಪ್ರಮಾಣದ ಟ್ಯಾಕ್ಸ್ ಬೀಳುವಂಥದ್ದು, ಇದು ನಮಗೆ ದುಃಖ ತಂದಿದೆ. ಕಸಕ್ಕೆ ಟ್ಯಾಕ್ಸು 750 ರೂಪಾಯಿ ಕಟ್ಬೋದು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ. ವಿದ್ಯುತ್ ಬಿಲ್ ಇರ್ಬೋದು, ನೀರಿನ ಬಿಲ್ ಇರ್ಬೋದು, ಹಾಲು ಇರ್ಬೋದು, ಕಸದ ಟ್ಯಾಕ್ಸ್ ಇರ್ಬೋದು. ಕಸ ತುಂಬ ಕಡೆಗಳಲ್ಲಿ ಎತ್ತಲ್ಲ, ಆದರೂ ಟ್ಯಾಕ್ಸ್ ಬೀಳ್ತಾ ಇದೆ. ಅದಕ್ಕಾಗಿ ಇದೆಲ್ಲವೂ ಕೂಡ ನಮಗೆ ದುಃಖ ತಂದಿದೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಯಾವುದನ್ನು ಮಾಡಕ್ಕೆ ಹೊರಟಿದ್ದಾರೆ, ಕೇವಲ ಬ್ರ್ಯಾಂಡಿಂಗ್ ನೇಮಲ್ಲಿ ಮಾತ್ರ ಇದೆ ಹೊರತು ನಿಜವಾದ ಅರ್ಥದಲ್ಲಿ ಇಲ್ಲ. ಎರಡನೇದು, ಬೆಂಗಳೂರು ಅಂತಂದರೆ ರಿಯಲ್ ಎಸ್ಟೇಟು ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಬೆಂಗಳೂರು ಅಂದರೆ ರಿಯಲ್ ಎಸ್ಟೇಟು. ಅದಕ್ಕಾಗಿ ಇವತ್ತು ರಾಮನಗರವನ್ನು ಕೂಡ ಬೆಂಗಳೂರು ಮಾಡಬೇಕು ಅಂತ. ಯಾಕಂದರೆ ಬೆಂಗಳೂರು ಅಂತ ಬಂದ ತಕ್ಷಣ ವರ್ಲ್ಡ್ನ ಜನ ಇಲ್ಲಿ ಬರ್ತಾರೆ ಇನ್ವೆಸ್ಟ್ ಮಾಡೋಕ್ಕೆ, ವರ್ಲ್ಡ್ನ ಜನ ಸೈಟ್ ತೊಗೊತಾರೆ. ಅದಕ್ಕಾಗಿ ಇವರ ರಿಯಲ್ ಎಸ್ಟೇಟ್ ಮಾಫಿಯಾವನ್ನು ಬೆಳೆಸೋಕ್ಕೆ ಈ ಒಂದು ವ್ಯವಸ್ಥಿತ ಪ್ರಯತ್ನ ಕರ್ನಾಟಕದಲ್ಲಿ ನಡೀತಾ ಇದೆ. ಅದಕ್ಕಾಗಿ ರಾಮನಗರ ಜಿಲ್ಲೆ ಇವತ್ತು ಬೆಂಗಳೂರು ಅಲ್ಲಿ ಕೂಡ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಬೆಳೆಸೋದಕ್ಕಾಗಿ ವ್ಯವಸ್ಥಿತ ರೀತಿಯಲ್ಲಿ ಒಂದು ಮಾಫಿಯಾ ಕೆಲಸ ಮಾಡ್ತಾ ಇದೆ. ನಿಜವಾಗ್ಲೂ ಒಂದು ರೀತಿಯಲ್ಲಿ ದುಃಖ ಆಗುತ್ತೆ. ಇವತ್ತು ಮಳೆ ಬಂದಾಗ ನಮ್ಮ ಬೆಂಗಳೂರು ಹೀಗಿರ್ಬೋದು ಅನ್ನುವಂಥದ್ದನ್ನು ಯೋಚನೆ ಮಾಡೋಕ್ಕಾಗಲ್ಲ. ಮಳೆ ಬಂದಾಗ ನಾವು ಅವತ್ತಿನ ದಿನನೇ ಮನೆಗೆ ರೀಚ್ ಆಗ್ಬೋದು ಅನ್ನುವಂಥದ್ದನ್ನು ಯೋಚನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಒಬ್ಬೊಬ್ಬರು 3 ಗಂಟೆ, 4 ಗಂಟೆ, 5 ಗಂಟೆ ಕಾರಲ್ಲಿ ಇರುವಂಥದ್ದನ್ನು ನಾವು ಮೈಸೂರಿಗೆ ಬೇಗ ಹೋಗಿ ಬರ್ಬೋದು. ಆದರೆ ನಾವು ಬೆಂಗಳೂರಿಂದ ವೈಟ್ ಫೀಲ್ಡಿಂದ ವಿಧಾನಸೌಧಕ್ಕೆ ಬರೋಕ್ಕಾಗಲ್ಲ. ಈ ಪರಿಸ್ಥಿತಿ ಇದೆ. ಇದಕ್ಕಾಗಿ ಬಿಯಾಂಡ್ ಬೆಂಗಳೂರಲ್ಲಿ ಯಾರು ಯೋಚನೆ ಮಾಡ್ತಿದ್ದಾರೆ ಗೊತ್ತಿಲ್ಲ, ಅದರ ಹಿಂದಿರುವಂಥದ್ದು ಗೊತ್ತಿಲ್ಲ. ಆದರೆ ಇರುವ ಬೆಂಗಳೂರನ್ನು ಉಳಿಸ್ಕೋಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇದೆ. ಇದಕ್ಕಾಗಿ ನಾವು ಪ್ಲಾನ್ ಮಾಡಬೇಕು. ಇದರಲ್ಲಿ ಪಕ್ಷ ಭೇದ ಅಥವಾ ಪಕ್ಷ ರಾಜಕಾರಣ ಇಲ್ಲ. ಇವತ್ತು ಬೆಂಗಳೂರನ್ನು ಉಳಿಸ್ಕೊಂಡ್ರೆ ಈ ರಾಜ್ಯಕ್ಕೆ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕೊಡೋದು ಬೆಂಗಳೂರು. ಬೆಂಗಳೂರು ಇಲ್ಲ ಅಂದರೆ ಇಲ್ಲ, ನಮ್ಮ ರಾಜ್ಯದ ಸರ್ಕಾರನೇ ನಡೆಯಲ್ಲ. ಅದಕ್ಕಾಗಿ ನಾವು ತಯಾರು ಮಾಡಿದ ವಿದ್ಯುತ್ತನ್ನು ಹೆಚ್ಚು ಉಪಯೋಗ ಮಾಡೋದು ಬೆಂಗಳೂರು, ಇಲ್ಲಾಂದರೆ ಉಪಯೋಗನೇ ಆಗಲ್ಲ. ಅದಕ್ಕಾಗಿ ಇವತ್ತು ಬೆಂಗಳೂರು ಇಷ್ಟು ಇಂಪಾರ್ಟೆಂಟ್ ಇದೆ ಮತ್ತು ಬೆಂಗಳೂರು ಇಷ್ಟು ವರ್ಲ್ಡಲ್ಲಿ ಫೇಮಸ್ ಇದೆ. ಇದಕ್ಕೆ ಕೆಟ್ಟ ಹೆಸರು ತರುವಂಥದ್ದು ನಿರಂತರವಾಗಿ ನಡೀತಿದೆ. ಎಲ್ಲರೂ ಸೇರಿ ಯೋಚನೆಯನ್ನು ಮಾಡೋಣ. ಥ್ಯಾಂಕ್ ಯು. ಖಂಡಿತವಾಗಿ ಇದೆ. ರಾಮನಗರನ ಬೆಂಗಳೂರು ಅಂತ ಮಾಡಿರೋದೇ ಮಾಫಿಯಾ ಕಾರಣಕ್ಕೆ. ಮೇಡಮ್, ಡಿಸಿಎಂ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಿಮ್ಮ ಹುಟ್ಟೂರಿಗೆ ಸಂಬಂಧಪಟ್ಟಂತೆ. ದಕ್ಷಿಣ ಕನ್ನಡ ಜಿಲ್ಲೆಯವರು ಹೊಟ್ಟೆ ಬಟ್ಟೆಗೆ ಕಾಂಗ್ರೆಸ್ಸಿನ ಕಡೆಗೆ ನೋಡ್ತಾರೆ, ವೋಟ್ ಮಾತ್ರ ಬೇರೆಯವರಿಗೆ ಹಾಕ್ತಾರೆ ಅಂತ ಹೇಳಿದ್ದಾರೆ. ಅಂದ್ರೆ ನಾವು ಬೆಂಗಳೂರು ದಕ್ಷಿಣ ಕನ್ನಡದವರು ಕರ್ನಾಟಕ ರಾಜ್ಯದೊಳಗೆ ಇಲ್ಲ ಅಂತ ಅವ್ರ ಅರ್ಥನ? ಏನ್ ಅರ್ಥದಿಂದ ಹೇಳ್ತಾರೆ ಅವರು? ಏನ್ ಮಾಡ್ಬೇಕು ಅಂತಿದ್ದಾರೆ? ಈಗಾಗಲೇ ಪ್ರತ್ಯೇಕತೆಯ ಕೂಗು ಬೇರೆ ಬೇರೆ ಭಾಗದಲ್ಲಿ ಕೇಳಿ ಬರ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಸರ್ಕಾರದ ಪ್ರತಿನಿಧಿಯಾಗಿ, ಅದು DCM ಆಗಿ ಇಷ್ಟು ದೊಡ್ಡ ಜವಾಬ್ದಾರಿಯಲ್ಲಿ ಇರುವವರು, ನೀವು ದಕ್ಷಿಣ ಕನ್ನಡದವರು ನಮ್ಮ ಹತ್ರ ಸೌಲಭ್ಯನೇ ಕೇಳಬೇಡಿ, ನಿಮಗೆ ನಾವು ಗ್ಯಾರಂಟಿ ಕೊಡಲ್ಲ ಅಂದ್ರೆ ಏನರ್ಥ? ಅಂದ್ರೆ ಓಟ್ ಕೊಟ್ಟವರಿಗೆ ಮಾತ್ರ ನೀವು ಕೊಡುವವರು, ಓಟ್ ಕೊಡೋದವರಿಗೆ ಇಲ್ಲ. ಅಂದ್ರೆ ಕಾಂಗ್ರೆಸ್ ಅವರಿಗೆ ಮಾಡ್ತೀವಿ ಅಂತ ಹೇಳಿ ನೀವು ಗ್ಯಾರಂಟಿ ಕೊಡಬೇಕಿತ್ತು. ನಾವು ಬರೀ ಕಾಂಗ್ರೆಸ್ ಅವರಿಗೆ ಮಾತ್ರ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಅವತ್ತು ಸಿದ್ದರಾಮಯ್ಯನವರು ಎಲ್ಲರೂ ಕೂರಿಸ್ಕೊಂಡು ಹೇಳಿದ್ರಲ್ಲ, ನಿಂಗೂ ಗ್ಯಾರಂಟಿ ಇದೆ, ನಿಂಗೂ ಫ್ರೀ, ನಂಗೂ ಫ್ರೀ ಅಂತೇಳಿ. ಇವತ್ತು ಯಾಕೆ ಅದು ಎಲ್ಲೋಯ್ತು? ನಿಂಗೂ ಫ್ರೀ, ನಂಗೂ ಫ್ರೀ. ಕಾಕಾ ಪಾಟೀಲ್ ನಿಮ್ಗೂ ಫ್ರೀ, ನಂಗೂ ಫ್ರೀ. ಮಹದೇವಪ್ಪ ನಿಂಗೂ ಫ್ರೀ. ಥ್ಯಾಂಕ್ ಯು. ನಾನು EPFO ಬಗ್ಗೆ ಹೇಳಿದೆ. ಈ ದೇಶದಲ್ಲಿ ಸುಮಾರು 56% ರೈಸ್ ಆಗಿದೆ ಜಾಬ್ ಅಲ್ಲಿ, ಎಲ್ಲಾ ರೀತಿಯ ಜಾಬ್. ಯಾರು EPFO ಕಟ್ತಾರೆ ಅವರ ಬಗ್ಗೆ ನಾನು 7.1 ಹೇಳಿದೆ. ಅಂದ್ರೆ ಇದು EPFO ಮಾತ್ರ ನಾನು ಹೇಳಿರುವಂಥದ್ದು. ಉಳಿದಂತ ಬೇರೆ ಬೇರೆ ಜಾಬ್ಗಳನ್ನ ನಾವು ಹೇಳಿದೀವಿ. ಇವತ್ತು EPFO ಯಾರು ಕಟ್ತಾರೆ ಹೇಳಿ? ಅದಕ್ಕೆ ಒಂದು ಲಿಮಿಟೇಷನ್ ಇದೆ, 20,000 ತನಕ ಮಾತ್ರ. ಯಾರು ಅದಕ್ಕಿಂತ ಜಾಸ್ತಿ ಸ್ಯಾಲ್ರಿ ತಗೊಂತಾರೆ ಅವ್ರು ಕಟ್ಟಲ್ಲ. ಅದಕ್ಕೆ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಬಿನ ಇನ್ಕ್ರೀಸ್ ಆಗಿದೆ ಮತ್ತು ಅನ್ಎಂಪ್ಲಾಯ್ಮೆಂಟ್ ರೆಡ್ಯೂಸ್ ಆಗಿದೆ. ಅನ್ಎಂಪ್ಲಾಯ್ಮೆಂಟ್ ಇವತ್ತು ನಮ್ಮ ದೇಶದ್ದು 2.2% ಮಾತ್ರ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.